ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಮಂತ್ರ ಮತ್ತು ಯಂತ್ರದ ಸಹಾಯದಿಂದ ವಶೀಕರಣ ಹೇಗೆ ಮಾಡಿಕೊಳ್ಳೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರದಕ್ಕಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ಯಾರು ತಮ್ಮ ಪ್ರೀತಿಯನ್ನು ಪಡೆದುಕೊಳ್ಳಬೇಕು ಅಂತ ಹಂಬಲಿಸ್ತಾ ಇರ್ತೀರೋ ಅಂತಹವರು ಈ ಕ್ರಿಯೆಯನ್ನು ಮಾಡಬಹುದು. ಈ ಕ್ರಿಯೆಯನ್ನು ಭಾನುವಾರದ ದಿನ ಮಾಡಬೇಕಾಗುತ್ತೆ. ದಿಕ್ಕು ಬಂದು ಪೂರ್ವ ದಿಕ್ಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ 11 ಬಿಲ್ವಪತ್ರೆ ಬೇಕಾಗುತ್ತೆ, ಮತ್ತು 1 ಭುಜಪತ್ರೆ ಅಥವಾ ಭೋಜಪತ್ರ ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು 11 ಬಿಲ್ವಪತ್ರೆಯ ಮೇಲೂ ನಿಮ್ಮ ಮತ್ತು ಅವರ ಹೆಸರನ್ನು ಪೆನ್ನಿನ ಸಹಾಯದಿಂದ ಬರೀಬೇಕಾಗುತ್ತೆ. ತದನಂತರ ಭುಜಪತ್ರೆಯ ಮೇಲೆ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಒಂದು ಯಂತ್ರವನ್ನು ಕೊಡ್ತಾ ಇದ್ದೀನಿ. ಆ ಯಂತ್ರವನ್ನು ಬರೀಬೇಕಾಗುತ್ತೆ. ಯಂತ್ರವನ್ನು ಬರೆದು ಆದ ಮೇಲೆ ಭುಜಪತ್ರೆ ಮತ್ತು ಬಿಲ್ವಪತ್ರೆ ಎರಡನ್ನೂ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮುಷ್ಟಿಯನ್ನು ಗಟ್ಟಿ ಮಾಡಿ ನಾನು ಒಂದು ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಮಂತ್ರ ಬಂದು ರೀಂ ಐಂ ಕ್ಲೀಂ ಹೌಂ ಸೌಂ ಓಂ ಹಮ್ಮುಖಿ ಶರ ಹಣ ಭವ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ರೀಂ ಐಂ ಕ್ಲೀಂ ಹೌಂ ಸೌಂ ಓಂ ಹಮ್ಮುಖಿ ಶರಹಣ ಭವ. ಈ ರೀತಿಯಾಗಿ ಹಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ 108 ಸಾರಿ ಮಂತ್ರಪಠನೆ ಮಾಡಬೇಕಾಗುತ್ತೆ. ಮಂತ್ರಪಠನೆ ಮುಗಿದ ಮೇಲೆ ಭುಜಪತ್ರೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲೋ ವ್ಯಾಲೆಟಲ್ಲೋ ಇಟ್ಕೊಳ್ಬೇಕಾಗುತ್ತೆ. ತದನಂತರ 11 ಬಿಲ್ವಪತ್ರೆ ಏನಿದೆಯೋ ಅದನ್ನು ಶಿವನ ದೇವಸ್ಥಾನಕ್ಕೆ ಅರ್ಪಿಸಬೇಕಾಗುತ್ತದೆ. ಈ ರೀತಿಯಾಗಿ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು, ನೀವು ಯಾರಿಗೋಸ್ಕರ ಹಂಬಲಿಸ್ತಾ ಇರ್ತೀರೋ ಅವರು ನಿಮ್ಮ ಹಿಂದೆ ಬರ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ನಿಮಗೆ ಬೇಡ. ಈ ಕ್ರಿಯೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ.